ವೆಲ್ಕಮ್ ಬ್ಯಾಕ್. ಕೆಂಗೇರಿಯಲ್ಲಿರುವಂತಹ ಅಭಿಮಾನ್ ಸ್ಟುಡಿಯೋದಲ್ಲಿ ವಿಷ್ಣುವರ್ಧನ್ ಅವರ ಸಮಾಧಿ ನೆಲಸಮವಾದಂತಹ ಘಟನೆ ಒಂದು ರೀತಿ ಕಾಡ್ತಾ ಇತ್ತು, ಖೇದಿಸ್ತಾ ಇತ್ತು. ಆದರೆ ಈಗ ವಿಷ್ಣುವರ್ಧನ್ ಅವರ ಫ್ಯಾನ್ಸ್ಗಳಿಗೆ ಗುಡ್ ನ್ಯೂಸ್ ಸಿಗುತ್ತಾ? ಒಂದು ಪ್ರಶ್ನೆ ಜೊತೆಗೆ ಒಂದು ಚಿಕ್ಕ ಭರವಸೆ ಕೂಡ ಮೂಡ್ತಾ ಇದೆ. ವಿಷ್ಣುವರ್ಧನ್ ಸಮಾಧಿ ಧ್ವಂಸ ಪ್ರಕರಣಕ್ಕೆ ಈಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಸರ್ಕಾರದ ನಿರ್ಧಾರದ ಮೇಲೆ ಸಮಾಧಿಯ ಭವಿಷ್ಯ ನಿಂತ್ಕೊಂಡಿದೆ. ಇನ್ನು ನಿಯಮ ಇರೋದೇನು, ನಿಯಮವನ್ನು ಉಲ್ಲಂಘನೆ ಮಾಡಿದ್ಯಾರು? ನ್ಯೂಸ್ ಫಸ್ಟ್ನಲ್ಲಿ ಅಭಿಮಾನ್ ಸ್ಟುಡಿಯೋ ರಹಸ್ಯ ಈಗ ಬಯಲಾಗ್ತಾ ಇದೆ. ಹಾಗೂ ಬಯಲು ಮಾಡ್ತಿರೋದು ಬೆಂಗಳೂರಿನ ಮಾಜಿ ಜಿಲ್ಲಾಧಿಕಾರಿಯಾದಂಥ ವಿ ಶಂಕರ್ ಅವರು. ಸೊ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡ್ತಾ ಇದರ ಇನ್ಸೈಟ್ಸನ್ನು ಕೊಟ್ಟಿದ್ದಾರೆ. ನಿಯಮ ಏನಿದೆ, ಪಾಲನೆ ಮಾಡಿದ್ರಾ ಇಲ್ವಾ, ಉಲ್ಲಂಘನೆ ಆಗಿದ್ರೆ ಉಲ್ಲಂಘನೆ ಮಾಡಿದ್ಯಾರು, ಎಲ್ಲದರ ಕುರಿತಾಗಿ ಮಾತನಾಡಿದ್ದಾರೆ. ನೋಡಿ, ವಿಷ್ಣುವರ್ಧನ್ ಅವರ ಸಮಾಧಿ ಭಾಳ ಹಿಂದೆಯಿಂದ ಅಭಿಮಾನ್ ಸ್ಟುಡಿಯೋ ಇದೆಯಲ್ಲ, ಸರ್ಕಾರ ಕೊಟ್ಟಿರೋ ಜಾಗದಲ್ಲಿ ಸಮಾಧಿಯಾಗಿದೆ. ಅದ್ರ ಬಗ್ಗೆ ವಿವರವಾಗಿ ಹೇಳೋದು ಏನು ಅಂತಂದರೆ, 1969ರಲ್ಲಿ ಬಾಲಕೃಷ್ಣ ಅವರು ಸರ್ಕಾರಕ್ಕೆ, ಅಂದಿನ ಮೈಸೂರು ರಾಜ್ಯ ಸರ್ಕಾರಕ್ಕೆ ಮನವಿ ಕೊಡ್ತಾರೆ. ಏನಂತ ಅಂತಂದರೆ, ಅಭಿಮಾನ್ ಸ್ಟುಡಿಯೋ ಚಿತ್ರ ನಿರ್ಮಾಣ ಮಾಡಬೇಕು, ಅದಕ್ಕೆ ಜಮೀನು ಕೊಡಿ ಅಂತ, 20 ಎಕರೆ ಕೊಡಿ ಅಂತ ಮನವಿ ಕೊಡ್ತಾರೆ. ಆಗ ಅಂದಿನ ಸರ್ಕಾರ 15 ಎಕರೆ ಜಮೀನು ಕೊಡ್ತಾರೆ. 15 ಎಕರೆ ಜಮೀನು ಎಲ್ಲಿ ಅಂದರೆ ಮೈಲ್ಸಂದ್ರ ಗ್ರಾಮ, ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು, ಬೆಂಗಳೂರು ಜಿಲ್ಲೆ. 20 ಎಕರೆ ಕೇಳ್ತಾರೆ ಅವರು, 15 ಎಕರೆ ಜಮೀನು ಕೊಡ್ತಾರೆ. ಕೊಟ್ಟೋಗೆ ಕಂಡೀಷನ್ ಹಾಕ್ಕೊಡ್ತಾರೆ, ಇದನ್ನು ಯಾವ ಉದ್ದೇಶಕ್ಕೆ ಕೊಟ್ಟಿದ್ದೀವಿ ಅದೇ ಉದ್ದೇಶಕ್ಕೆ ಬಳಸ್ಬೇಕು ಅಂತ. ಆಮೇಲೆ ಇವರು ಮತ್ತೆ 1969ರಲ್ಲಿ ಮತ್ತೆ ಇನ್ನೊಂದು ಸಾರಿ ಕೊಟ್ಟಾದಮೇಲೆ, ಕಂಡೀಷನ್ ಹಾಕಿ ಕೊಟ್ಟಾದಮೇಲೆ, ಇಲ್ಲ ನಮಗೆ ಇನ್ನೂ ಒಂದು 5 ಎಕರೆ ಜಾಗ ಜಾಸ್ತಿ ಕೊಡಿ, ಯಾವ ಕಂಡೀಷನು ಹಾಕಬಾರ್ದು ಅಂತ ಹೇಳ್ತಾರೆ. ಆಗ ಅಂದಿನ ಸರ್ಕಾರ, ಮೈಸೂರು ಸರ್ಕಾರ, ರಾಜ್ಯ ಸರ್ಕಾರ ಅರಣ್ಯ ಇಲಾಖೆಯಿಂದ ಸಹಮತ ಪಡ್ಕೊಂಡು ಒಂದು ಆದೇಶ ಮಾಡ್ತಾರೆ. 1970ಯಲ್ಲಿ ಮೈಸೂರು ಸರ್ಕಾರ 1970ಯಲ್ಲಿ ಏನು ಆದೇಶ ಮಾಡ್ತಾರೆ ಅಂದರೆ, ಸರ್ವೆ ನಂಬರ್ 26, ಮೈಲ್ಸಂದ್ರ ಗ್ರಾಮ, ಕೆಂಗೇರಿ ಹೋಬಳಿ, ಬೆಂಗಳೂರು ದಕ್ಷಿಣ ತಾಲೂಕು, 20 ಎಕರೆ ಜಮೀನು ಕೊಟ್ಟು 20 ಎಕರೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಈಗ ಜಾಯಿನ್ ಆಗ್ತಾ ಇದ್ದಾರೆ. ಸತ್ತಾರ್, ಒಂದು ರೀತಿ ದೊಡ್ಡ ಖೇದವನ್ನು ಉಂಟು ಮಾಡಿತ್ತು ವಿಷ್ಣುದಾದ ಅವರ ಅಭಿಮಾನಿಗಳ ಮನಸ್ಸಿನಲ್ಲಿ. ಆದರೆ ಕೊನೆಗೂ ಒಂದು ದೊಡ್ಡ ರಿಲೀಫ್ ಸಿಗ್ತಾ ಇದೆ, ಆ್ಯಂಡ್ ಜೊತೆಗೆ ದೊಡ್ಡ ಸಂತಸವೂ ಕೂಡ ಆಗ್ತಾ ಇದೆ ಅಭಿಮಾನಿಗಳಿಗೆ. ಸೊ ಆಗುತ್ತಾ ಹಾಗಿದ್ರೆ ಇದೆಲ್ಲವೂ ಕೂಡ? ಅಭಿಮಾನಿಗಳಿಗೆ ಖುಷಿ ಸಿಗುತ್ತಾ ಹಾಗಿದ್ರೆ? ರಾಹುಲ್, ಕರ್ನಾಟಕ ಭೂ ಮಂಜೂರಾತಿ ನಿಯಮದ ಪ್ರಕಾರ, ಅಂದರೆ 1969ರ ಭೂ ಮಂಜೂರಾತಿ ನಿಯಮದ ಪ್ರಕಾರ ಒಂದು ಜಾಗ ನಿರ್ದಿಷ್ಟ ಉದ್ದೇಶಕ್ಕೆ ಕೊಟ್ಟಂತಹ ಸಂದರ್ಭದಲ್ಲಿ ಆ ಒಂದು ಉದ್ದೇಶದ ಅನ್ವಯ ಮಾಡದಿದ್ದರೆ ಅಥವಾ ಷರತ್ತನ್ನು ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ನೇರವಾಗಿ ಆ ಒಂದು ಜಾಗವನ್ನು ಮತ್ತೆ ತನ್ನ ಸುಪರ್ದಿಗೆ ತೆಗೆದುಕೊಳ್ಳುವಂತಹ ಎಲ್ಲ ಅವಕಾಶ ಅರಣ್ಯ ಇಲಾಖೆ ಹಾಗೂ ಸರ್ಕಾರಕ್ಕೆ ಇರುತ್ತೆ. ಜೊತೆಗೆ ಅದೇ ಸರ್ಕಾರ ಮತ್ತೆ ಮನಸ್ಸು ಮಾಡಿದರೆ ನಿರ್ದಿಷ್ಟ ಜಾಗವನ್ನು, ಉದಾಹರಣೆಗೆ ಈ ಕೆಂಗೇರಿ ಹೋಬಳಿಯಲ್ಲಿರುವಂತಹ ಸರ್ವೆ ನಂಬರ್ 26 ಈ ಒಂದು ಜಾಗವನ್ನು, 2 ಎಕರೆ ಜಾಗವನ್ನು ನಾವು ಕೇವಲ ವಿಷ್ಣು ಸ್ಮಾರಕಕ್ಕೆ ಮಾತ್ರ ಕೊಡ್ತಾ ಇದ್ದೀವಿ ಅಂತ ಆದೇಶ ಏನಾದರೂ ಮಾಡಿದಂತಹ ಸಂದರ್ಭದಲ್ಲಿ ಖಂಡಿತವಾಗಿಯೂ ಅಲ್ಲಿ ಮತ್ತೆ ಸ್ಮಾರಕ ನಿರ್ಮಾಣ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ ಈ ಒಂದು ಪ್ರಕಾರ ನೋಡ್ತಾ ಹೋದಂತಹ ಸಂದರ್ಭದಲ್ಲಿ 1969ರಲ್ಲಿ ಬಾಲಣ್ಣವರು ಅಂದಿನ ಮೈಸೂರು ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡಿದಂತಹ ಸಂದರ್ಭದಲ್ಲಿ 20 ಎಕರೆ ಜಮೀನಿಗೆ ಮನವಿ ಮಾಡ್ತಾರೆ. ಮೊದಲ ಹಂತವಾಗಿ 15 ಎಕರೆ ಜಮೀನು ಸಿಗುತ್ತೆ, ತದನಂತರದಲ್ಲಿ ಮತ್ತು 5 ಎಕರೆ ಜಮೀನು ಕೊಡುತ್ತೆ. ಈ ಒಂದು ಸಂದರ್ಭದಲ್ಲಿ ಅದೇ ಸರ್ಕಾರ ಜೊತೆಗೆ ಅರಣ್ಯ ಇಲಾಖೆ ಒಂದು ಷರತ್ತನ್ನು ಹಾಕಿರುತ್ತೆ. ಈ ಒಂದು 20 ಎಕರೆ ಜಾಗದ ಪೈಕಿ 10 ಎಕರೆ ಜಾಗವನ್ನು ಮಾರಾಟ ಮಾಡಿ ಅದರಲ್ಲಿ ಬಂದಂತಹ ಹಣವನ್ನು ನೇರವಾಗಿ ಅಭಿಮಾನ್ ಸ್ಟುಡಿಯೋದ ಅಭಿವೃದ್ಧಿಗೆ ಬಳಕೆ ಮಾಡಬಹುದು. ಒಂದು ವೇಳೆ ನಿಯಮವನ್ನು, ಷರತ್ತನ್ನು ಉಲ್ಲಂಘನೆ ಮಾಡಿದಂತಹ ಸಂದರ್ಭದಲ್ಲಿ ನೇರವಾಗಿ ಆ ಒಂದು ಜಾಗವನ್ನು ಮತ್ತೆ ನಾವು ಕೈವಶ ಮಾಡುವಂತಹ ಸಾಧ್ಯತೆ ಇದೆ ಅನ್ನೋದನ್ನು ಸ್ಪಷ್ಟವಾಗಿ ಅವತ್ತು ವಿವರಿಸಿರುತ್ತೆ. ಈ ಒಂದು ಸಂದರ್ಭದಲ್ಲಿ ಅಂದರೆ 1969ರಿಂದ 2014ರ ತನಕ ಈ ಒಂದು ನಿಯಮ ಪಾಲನೆ ಆಗಿಲ್ಲ ಅಂತ ಅಂದಿನ DC ಆಗಿರುವಂತಹ ವಿ ಶಂಕರ್ ಅವರು ಮಾಡ್ತಿರುವಂತಹ ಆರೋಪ. ಅದರನ್ವಯ 2014ರಲ್ಲಿ ಖುದ್ದು ಇದೇ
ಬಾಲನ್ ಅವರ ಫ್ಯಾಮಿಲಿ ಜೊತೆ ಒಂದು ಮಾತುಕತೆ ಆಗುತ್ತೆ. ಸರ್ವೆ ನಂಬರ್ 26ರಲ್ಲಿರುವಂತಹ 2 ಎಕರೆ ಜಾಗವನ್ನು ವಿಷ್ಣು ಸ್ಮಾರಕಕ್ಕೆ ನಾವು ಕೊಡ್ತೀವಿ ಅಂತ ಖುದ್ದು ಅವರ ಫ್ಯಾಮಿಲಿ ಅವರು ಒಪ್ಕೊಂಡ ನಂತರ ಅದು ಅರಣ್ಯ ಇಲಾಖೆಗೆ ಹೋಗುತ್ತೆ. ಅರಣ್ಯ ಇಲಾಖೆ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಂತ ನಂತರದಲ್ಲಿ ಅದು ರೆವೆನ್ಯೂ ಇಲಾಖೆಗೆ ಹೋಗುತ್ತೆ. ಅಲ್ಲಿಂದ ಡಿಸಿಗೆ ಬರುತ್ತೆ. ಡಿಸಿ ಅವರು ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ. ಖುದ್ದು ಅಂದಿನ ಸಿಎಂ ಸಿದ್ದರಾಮಯ್ಯನವರು ಕೂಡ ಒಂದು ಅಡಿಗಲ್ಲನ್ನು ಕೂಡ ಹಾಕಿರ್ತಾರೆ. ಖುದ್ದು ಅವತ್ತು ಅರಣ್ಯ ಇಲಾಖೆನೇ ಒಪ್ಪಿಗೆ ಕೊಟ್ಟ ಮೇಲೆ ಇವತ್ತು ಅರಣ್ಯ ಇಲಾಖೆ ಮತ್ತೆ ಕೈವಶ ಮಾಡಿಕೊಂಡಿದೆ. ಯಾಕಂದ್ರೆ ಅವತ್ತು ಕೊಟ್ಟಂತಹ ನಿಯಮವನ್ನು ಉಲ್ಲಂಘನೆ ಮಾಡಿದ ಕಾರಣಕ್ಕಾಗಿ ಮತ್ತೆ ಕೈವಶ ಮಾಡಿಕೊಂಡಿದೆ. ಈಗ ಮತ್ತೆ ಸರ್ಕಾರ ಏನೊಂದು ಮನಸ್ಸು ಮಾಡಿದ್ರೆ ಸರ್ವೆ ನಂಬರ್ 26ರಲ್ಲಿರುವಂತಹ 2 ಎಕರೆ ಜಾಗವನ್ನು ಮತ್ತೆ ನಾವು ನಿರ್ದಿಷ್ಟ ಕೇವಲ ಇದು ವಿಷ್ಣು ಸ್ಮಾರಕಕ್ಕೆ ಮಾತ್ರ ಕೊಡ್ತಾ ಇದ್ದೀವಿ. ಈ 2 ಎಕರೆ ಜಾಗದಲ್ಲಿ ವಿಷ್ಣು ಸ್ಮಾರಕ ಹೊರತಾಗಿ ಬೇರೆ ಯಾವುದೇ ಕೂಡ ಚಟುವಟಿಕೆ ಆಗಬಾರ್ದು ಅನ್ನೋ ಸ್ಪಷ್ಟವಾಗಿರುವಂತಹ ಒಂದು ಆದೇಶವನ್ನು ಹೊರಡಿಸಿದ್ದೇವೆ. ಮತ್ತೆ ವಿಷ್ಣು ಅಭಿಮಾನಿಗಳ ಕನಸು ಕೂಡ ನನಸಾಗಬಹುದು. ಅದೇ ಜಾಗದಲ್ಲಿ ಮತ್ತೆ ಸ್ಮಾರಕ ತಲೆ ಎತ್ತುವಂತ ಸಾಧ್ಯತೆ ಇದೆ. ರಾಹುಲ್. ರೈಟ್ ಸತ್ತ, ಥ್ಯಾಂಕ್ ಯು ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.